ಪ್ರಿಯ ವಿದ್ಯಾರ್ಥಿಗಳೇ, ರಸಾಯನಶಾಸ್ತ್ರ ಭಾಗ ಬಿ. ಓಕೆನಾ? ನಿತ್ಯ ಜೀವನದಲ್ಲಿ ಪದಾರ್ಥಗಳು ಅಂತಕ್ಕಂಥ ಅಧ್ಯಾಯಗಳಲ್ಲಿ ಯಾವ ಬರ್ತಾವಪ್ಪ ಅಂದರೆ, ನಿತ್ಯ ಜೀವನದಲ್ಲಿ ಉಪಯೋಗ ಮಾಡ್ತಕ್ಕಂಥ ಅಧ್ಯಾಯಗಳು ಯಾವಪ್ಪ ಅಂದರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳು, ಲೋಹಗಳು ಮತ್ತು ಅಲೋಹಗಳು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಟೋಟಲ್ ಎಷ್ಟಪ್ಪ ಅಂದರೆ 25 ಮಾರ್ಕ್ಸ್ ಇದರಲ್ಲಿ ಕೇಳ್ತಕ್ಕಂಥದ್ದು. ಇವು 4 ಚಾಪ್ಟರ್ ಓದ್ಕೊಂಡ್ರೆ 25 ಮಾರ್ಕ್ಸ್ ಫಿಕ್ಸ್ ಅಂದಂಗೆ. ಹೌದಾ? ಇದರಲ್ಲಿ ಬರ್ತಕ್ಕಂಥ ಅಂದರೆ ಚಿತ್ರಗಳು 6 ಮಾರ್ಕ್ಸಿಂದ ಬರ್ತದೆ. ಟೋಟಲಿ ಚಿತ್ರನೇ 6 ಮಾರ್ಕ್ಸ್. ಹೌದಾ? ನೀವು ಕ್ವಶನ್ ಕೇಳ್ತಕ್ಕಂಥದ್ದು 19 ಮಾರ್ಕ್ಸಿಂದ ಕೇಳ್ತಾರೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಪ್ರಶ್ನೆ 1 ನೋಡ್ರಿ. ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿವರ್ತಕಗಳನ್ನು ಅಂತ ಕೇಳಿದ್ರೆ ಅದು ಯಾವ ರೀತಿ ಗುರುತಿಸ್ತೀವಿ ಅಂತಂದರೆ, ಬಾಣದ ಗುರುತಿನ ಹಿಂದೆ ಬರೆಯಲಾಗುತ್ತದೆ. ಪ್ರತಿವರ್ತಕಗಳ ಹಿಂದೆ ಬರಿತೀವಿ. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ರಾಸಾಯನಿಕ ಕ್ರಿಯೆಯಿಂದ ದೊರೆಯುವ ಫಲಿತಾಂಶವನ್ನು ಹೀಗೆ ಕರೆಯುವರು. ಏನಂತ ಕರಿತೀವಿ ಅಂದರೆ, ಮುಂದೆ ಬರ್ತಕ್ಕಂಥದ್ದು ಅವಕ್ಕೆ ಉತ್ಪನ್ನ ಅಂತೀವಿ, ಹಿಂದಿರೋದು ಪ್ರತಿವರ್ತಕಗಳು. ನೆಕ್ಸ್ಟ್ ನೋಡ್ರಿ 3ನೇದು. ಸತು ಪ್ಲಸ್ ಸಲ್ಫ್ರಿಕ್ ಆಮ್ಲ, ಸತುವಿನ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಈ ಸಮೀಕರಣದಲ್ಲಿ ಉಂಟಾದ ಉತ್ಪನ್ನಗಳು ಅಂತ ಕೇಳ್ಯಾರ. ಅಂದರೆ ಯಾವುದಪ್ಪ ಅಂದರೆ ಬಿ ಮತ್ತು ಸಿ. ಇಲ್ಲ ನೋಡ್ರಿ, ಸತುವಿನ ಸಲ್ಫೇಟ್ ಹೈಡ್ರೋಜನ್ ಉಂಟಾಗ್ತದೆ. 4ನೇದು ನೋಡ್ರಿ. ರಾಸಾಯನಿಕ ಸಮೀಕರಣದಲ್ಲಿ ಎಸ್ ಈ ಸಂಕೇತ ಪ್ರತಿನಿಧಿಸುವ ಸ್ಥಿತಿ. ಎಸ್ ಅಂತಂದರೆ ಸಾಲಿಡ್ ಅಂದಂಗೆ, ಸಾಲಿಡ್ ಅಂದರೆ ಘನ ಅಂದಂಗೆ. ರಾಸಾಯನಿಕ ಸಮೀಕರಣದಲ್ಲಿ ಎಲ್ ಮತ್ತು ಜೆ ಸಂಕೇತಗಳು ಪ್ರತಿನಿಧಿಸುವ ಸ್ಥಿತಿ ಕ್ರಮವಾಗಿ ಅಂತ ಕೇಳಿದ್ರೆ ದ್ರವ ಮತ್ತು ಅನಿಲ ಅಂದಂಗೆ. ಸುಟ್ಟ ಸುಣ್ಣದ ಅಣುಸೂತ್ರ ಬರೆಯಿರಿತ್ತಂದ್ರೆ CaO ಅಂತ ಬರೀರಿ. ನೆಕ್ಸ್ಟ್ ಏನಪ್ಪ ಅಂದರೆ, ಅರಳಿದ ಸುಣ್ಣದ ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರ ಕೇಳಿದ್ರೆ, ಅರಳಿದ ಸುಣ್ಣದ ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರ ಕೇಳಿದ್ರೆ CaOH2 ಅಂತ ಬರೀರಿ. ಹೌದಾ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಫೆರಸ್ ಸಲ್ಫೇಟ್ ಹರಳಿನ ಬಣ್ಣ ಯಾವುದಿರ್ತದಪ್ಪ ಅಂದರೆ ಹಸಿರು ಆಗಿರುತ್ತೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ. ಸೀಸದ ನೈಟ್ರೇಟನ್ನು ಉಷ್ಣ ವಿಭಜನೆಗೆ ಒಳಪಡಿಸಿದಾಗ ಉತ್ಪತ್ತಿಯಾಗುವ ಕಂದು ಬಣ್ಣದ ಧೂಮ್ ಅಂತ ಕೇಳಿದ್ರೆ ನೈಟ್ರೋಜನ್ ಡೈಆಕ್ಸೈಡ್. ನೈಟ್ರೋಜನ್ ಡೈಆಕ್ಸೈಡ್. ಸೂರ್ಯನ ಬೆಳಕಿನ ಸಹಾಯದಿಂದ ನಡೆಯುವ ರಾಸಾಯನಿಕ ಕ್ರಿಯೆ ಅಂತ ಕೇಳಿದ್ರೆ ಎ ಮತ್ತು ಬಿ ಎರಡು. AgCl Ag+Cl ಅಂತ ಆಗ್ತದ. ಸಿಲ್ವರ್ ಬ್ರೋಮೈಡ್. AgCl ಸಿಲ್ವರ್ ಕ್ಲೋರೈಡ್, Ag ಸಿಲ್ವರ್ ಪ್ಲಸ್ ಕ್ಲೋರೈಡ್ ಬಿಡುಗಡೆ ಆಗ್ತದೆ. ಇನ್ನೊಂದು ಸಿಲ್ವರ್ ಬ್ರೋಮೈಡ್, ಸಿಲ್ವರ್ ಪ್ಲಸ್ ಬ್ರೋಮೈಡ್. ಇವೆರಡು ಸೂರ್ಯನ ಸಹಾಯದಿಂದ ನಡೀತಕ್ಕಂಥ 2 ಕ್ರಿಯೆಗಳು. ನೆಕ್ಸ್ಟ್ ನೋಡ್ರಿ. ಪ್ರಶ್ನೆ 11 ನೋಡ್ರಿ. ರಾಸಾಯನಿಕ ಸಂಯೋಗ ಎಂದರೇನು? ರಾಸಾಯನಿಕ ಕ್ರಿಯೆ ನಡೆದಾಗ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನವಾಗುವ ಕ್ರಿಯೆಗೆ ರಾಸಾಯನಿಕ ಸಂಯೋಗ ಅಂತೀವಿ. ನೆಕ್ಸ್ಟ್ ರಾಸಾಯನಿಕ ವಿಭಜನೆ ವ್ಯಾಖ್ಯಾನಿಸಿ ಅಂತ ಕೇಳಿದ್ರೆ, ರಾಸಾಯನಿಕ ಕ್ರಿಯೆ ನಡೆದಾಗ ಒಂದು ಪ್ರತಿವರ್ತಕವು ವಿಭಜನೆ ಹೊಂದಿ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳಾಗುವ ಕ್ರಿಯೆಗೆ ರಾಸಾಯನಿಕ ವಿಭಜನೆ ಅಂತೀವಿ. ಪ್ರಶ್ನೆ ನೋಡ್ರಿ. ನೆಕ್ಸ್ಟ್ 13. ರಾಸಾಯನಿಕ ಕ್ರಿಯೆಯ ವಿಧಗಳು ಯಾವುವು ಅಂತ ಕೇಳಿದ್ರೆ ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನಪಲ್ಲಟ ಹಾಗೂ ರಾಸಾಯನಿಕ ದ್ವಿಸ್ಥಾನಪಲ್ಲಟ. ಪ್ರಶ್ನೆ 14. ಕಲ್ಲಿದ್ದಲಿನ ದಹನವು ಯಾವ ವಿಧದ ರಾಸಾಯನಿಕ ಕ್ರಿಯೆಯಾಗಿದೆ? ರಾಸಾಯನಿಕ ಸಂಯೋಗ. ಫೆರಸ್ ಸಲ್ಫೇಟ್ ಹರಳನ್ನು ಕಾಯಿಸಿದಾಗ ಹಸಿರು ಬಣ್ಣ ಕಳೆದುಕೊಳ್ಳುತ್ತದೆ ಏಕೆ? ಉಷ್ಣ ವಿಭಜನೆ ಒಳಪಟ್ಟು ನೀರನ್ನು ಕಳೆದುಕೊಳ್ಳುವುದರಿಂದ ಫೆರಸ್ ಸಲ್ಫೇಟ್ ಏನಪ್ಪ ಅಂದರೆ ಹಸಿರು ಬಣ್ಣ ಕಳೆದುಕೊಳ್ಕೋತದೆ. ಉಷ್ಣ ವಿಭಜನೆ ಕ್ರಿಯೆ ಎಂದರೇನು ಅಂತಂದರೆ, ರಾಸಾಯನಿಕ ವಿಭಜನೆ ಕ್ರಿಯೆಯನ್ನು ಕಾಸುವ ಮೂಲಕ ನಡೆಸುವ ಕ್ರಿಯೆಗೆ ಉಷ್ಣ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕಿನಲ್ಲಿ ಬೂದು ಬಣ್ಣಕ್ಕೆ ತಿರುಗುತ್ತದೆ ಏಕೆ? ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕಿನಲ್ಲಿ ವಿಭಜನೆ ಹೊಂದಿ ಬೆಳ್ಳಿ ಹಾಗೂ ಕ್ಲೋರಿನ್ ಆಗುತ್ತದೆ. ಪ್ರಶ್ನೆ 18 ನೋಡ್ರಿ. ಅಂತರುಷ್ಣಕ ಕ್ರಿಯೆ ಎಂದರೇನು ಅಂದರೆ, ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಅಥವಾ ಶಕ್ತಿಯ ಹೀರಿಕೆಯಾಗುವ ಕ್ರಿಯೆ. ನೆಕ್ಸ್ಟ್ ಉತ್ಕರ್ಷಣ ಕ್ರಿಯೆ ಎಂದರೇನು ಅಂತಂದರೆ, ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಮ್ಲಜನಕ ಪಡೆದುಕೊಳ್ಳುವ ಕ್ರಿಯೆ. ಅಪಕರ್ಷಣ ಕ್ರಿಯೆ ಎಂದರೇನು ಅಂತಂದರೆ, ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದನ್ನು ಆಮ್ಲಜನಕ ಕಳೆದುಕೊಳ್ಳುವ ಕ್ರಿಯೆಗೆ ಅಪಕರ್ಷಣ ಅಂತೀವಿ. ಭಾಳ ಇಂಪಾರ್ಟೆಂಟ್. ಉತ್ಕರ್ಷಣ, ಅಪಕರ್ಷಣ. ಚಿಪ್ಸ್ ಪೊಟ್ಟಣದಲ್ಲಿ ನೈಟ್ರೋಜನ್ ಅನಿಲ ಹಾಯಿಸುವ ಉದ್ದೇಶವೇನು ಅಪ್ಪ ಅಂದರೆ, ಚಿಪ್ಸ್ ಕಮ್ಮಟುವಿಕೆ ಒಳಪಡದೆ ಇರುವಂತೆ ಮಾಡಲು. ನೆಕ್ಸ್ಟ್ ತಾಮ್ರವು ಸಂಕ್ಷಾರಣಕ್ಕೆ ಒಳಪಟ್ಟಾಗ ಉಂಟಾಗುವ ಬದಲಾವಣೆ ಏನಪ್ಪ ಅಂದರೆ, ತಾಮ್ರದ ಮೇಲೆ ಹಸಿರು ಬಣ್ಣದ ಲೇಪನ ಕಂಡುಬರುತ್ತದೆ. ಬೆಳ್ಳಿಯು ಸಂಕ್ಷಾರಣಕ್ಕೆ ಒಳಪಟ್ಟಾಗ ಉಂಟಾಗುವ ಬದಲಾವಣೆ ಏನಪ್ಪ ಅಂದರೆ, ಬೆಳ್ಳಿಯ ಮೇಲೆ ಕಪ್ಪು ಬಣ್ಣದ ಲೇಪನ ಕಂಡುಬರುತ್ತದೆ. ಕಬ್ಬಿಣವು ಸಂಕ್ಷಾರಣಕ್ಕೆ ಒಳಪಟ್ಟಾಗ ಉಂಟಾಗುವ ಬದಲಾವಣೆ ಏನು? ಕಬ್ಬಿಣವು ತುಕ್ಕು ಹಿಡಿಯುತ್ತದೆ. ಜಂಗು ಅಥವಾ ತುಕ್ಕು ಎಂದರೇನು? ಕಬ್ಬಿಣದ ಜಲೀಯ ಆಕ್ಸೈಡನ್ನು ತುಕ್ಕು ಅಥವಾ ಜಂಗು ಎನ್ನುವರು. ಪ್ರಕ್ಷೇಪ ಎಂದರೇನು? ರಾಸಾಯನಿಕ ಕ್ರಿಯೆ ನಡೆದಾಗ ಉತ್ಪತ್ತಿಯಾಗುವ ಜಲ ವಿಲೀನಗೊಳ್ಳದ ವಸ್ತುವನ್ನು ಪ್ರಕ್ಷೇಪ ಎನ್ನುವರು.
ರಾಸಾಯನಿಕ ಸಂಯೋಗ ಮತ್ತು ರಾಸಾಯನಿಕ ವಿಭಜನೆ ನಡುವಿನ ವ್ಯತ್ಯಾಸ ಬರೆಯಿರಿ. ರಾಸಾಯನಿಕ ಸಂಯೋಗ ಮತ್ತು ರಾಸಾಯನಿಕ ವಿಭಜನೆ ನಡುವಿನ ವ್ಯತ್ಯಾಸ ಬರೆಯಿರಿ ಅಂತ ಕೇಳಿದ್ರೆ, ರಾಸಾಯನಿಕ ಸಂಯೋಗ ಈ ಕಡೆ ರಾಸಾಯನಿಕ ವಿಭಜನೆ. ಇಲ್ಲಿ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳಿರ್ತಾವೆ, ಇಲ್ಲಿ 1 ಪ್ರತಿವರ್ತಕ ಇರ್ತದೆ. ಒಂದು ಉತ್ಪನ್ನ ಇದ್ದರೆ 2ಕ್ಕಿಂತ ಹೆಚ್ಚು ಉತ್ಪನ್ನಗಳಿರ್ತಾವೆ. ಉದಾಹರಣೆ ಏನಪ್ಪ ಅಂದ್ರೆ ಈಗ H2 ಪ್ಲಸ್ ಆಕ್ಸಿಜನ್ H2O ಆಗಿರ್ತದೆ. FeSO4 ನೋಡಿರಿ, ಇಲ್ಲಿ Fe2O3 ಪ್ಲಸ್ SO2 ಪ್ಲಸ್ SO3 ಈ ಥರ ಆಗಿರ್ತದೆ. ಹೌದಾ? ನೆಕ್ಸ್ಟ್ ನೋಡ್ರಿ, ಉತ್ಕರ್ಷಣ ಅಪಕರ್ಷಣ ನಡುವಿನ ವ್ಯತ್ಯಾಸ ಕೇಳಿದ್ರೆ, ಉತ್ಕರ್ಷಣ ಈ ಕಡೆ ಅಪಕರ್ಷಣ. ಆಮ್ಲಜನಕ ಪಡೆದುಕೊಳ್ಳುವ ಕ್ರಿಯೆ, ಇದು ಆಮ್ಲಜನಕ ಕಳೆದುಕೊಳ್ಳುವ ಕ್ರಿಯೆ ಅಪಕರ್ಷಣ ಅಂತಂದರೆ. ಇಲೆಕ್ಟ್ರಾನ್ ಪಡೆದುಕೊಳ್ಳುವ ಕ್ರಿಯೆ, ಇಲೆಕ್ಟ್ರಾನ್ ಕಳೆದುಕೊಳ್ಳುವ ಕ್ರಿಯೆ. ಹೈಡ್ರೋಜನ್ ಕಳೆದುಕೊಳ್ಳುವ ಕ್ರಿಯೆ, ಹೈಡ್ರೋಜನ್ ಪಡೆದುಕೊಳ್ಳುವ ಕ್ರಿಯೆ. ಇದು ಕಾರ್ಬನ್ ಪ್ಲಸ್ ಆಕ್ಸಿಜನ್ CO2 ಆಗಿರ್ತದೆ. ಕಾರ್ಬನ್ ಪ್ಲಸ್ ಆಕ್ಸಿಜನ್ ಪ್ಲಸ್ H2O. ಇಲ್ಲಿ ಕಾಪರ್ ಸಪ್ರೇಟ್, ಆಕ್ಸಿಜನ್ ಸಪ್ರೇಟ್ ಆಗಿಬಿಡ್ತು. ಹೌದಾ? ಈ ಥರ ಉತ್ಕರ್ಷಣ ಅಪಕರ್ಷಣ ಇಂಪಾರ್ಟೆಂಟ್ ಇರ್ತಕ್ಕಂಥವು. ರೆಡಾಕ್ಸ್ ಕ್ರಿಯೆ ಎಂದರೇನು? ಒಂದು ಉದಾಹರಣೆ ಕೊಡ್ರಿ ಅಂದರೆ, ಒಂದು ಪ್ರತಿವರ್ತಕವು ಉತ್ಕರ್ಷಣಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣಗೊಳ್ಳುವ ಕ್ರಿಯೆಗೆ ಏನು ಕರಿತೀವಿ ಅಂತಂದರೆ ರೆಡಾಕ್ಸ್ ಅಂತ ಕರಿತೀವಿ. ಒಂದು ಪ್ರತಿವರ್ತಕ ಉತ್ಕರ್ಷಣಗೊಂಡು ಮತ್ತೊಂದಿನ ಪ್ರತಿವರ್ತಕ ಅಪಕರ್ಷಣ ಆಗ್ತದೆ, ಅದಕ್ಕೆ ರೆಡಾಕ್ಸ್ ಅಂತ ಕರಿತೀವಿ. ಉದಾಹರಣೆ ನೋಡಬೇಕಾದ್ರೆ ಇಲ್ಲದ ನೋಡ್ರಿ, ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್, ಕಾಪರ್ ಪ್ಲಸ್ ವಾಟರ್ ಆಗಿರ್ತದೆ. ZnO ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಏನಾಗುತ್ತೆ? Zn ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್. ಸಂಕ್ಷಾಕರಣ ಮತ್ತು ಕಮಟುವಿಕೆ ಎಂದರೇನು? ಲೋಹಗಳು ತಮ್ಮ ಸುತ್ತಲಿನ ತೇವಾಂಶ ಆಮ್ಲಗಳಂಥ ವಸ್ತುಗಳಿಂದ ಸಂಕ್ಷಾರಣ ಮತ್ತು ಕಮಟುವಿಕೆ ಅಂದರೆ ಲೋಹಗಳು ಮತ್ತು ತಮ್ಮ ಸುತ್ತಲಿನ ತೇವಾಂಶ ಆಮ್ಲಗಳಂಥ ವಸ್ತುಗಳಿಂದ ಆಕ್ರಮಿಸಲ್ಪಡುವ ಕ್ರಿಯೆಗೆ ಸಂಕ್ಷಾರಣ ಎನ್ನುವರು. ಕೊಬ್ಬು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಳ್ಳುವ ಕ್ರಿಯೆಗೆ ಕಮಟುವಿಕೆ ಎನ್ನುವರು. ರಾಸಾಯನಿಕ ಸ್ಥಾನಪಲ್ಲಟ ಹಾಗೂ ದ್ವಿಸ್ಥಾನಪಲ್ಲಟ ಕ್ರಿಯೆಗಳಿಗೆ ಒಂದೊಂದು ಸಮೀಕರಣ ಬರೆಯಿರಿತಂದರೆ Fe ಪ್ಲಸ್ CuSO4 FeSO4 ಪ್ಲಸ್ ಕಾಪರ್. ದ್ವಿಸ್ಥಾನಪಲ್ಲಟ Na2SO4 ಪ್ಲಸ್ BaCl2 BaSO4 ಪ್ಲಸ್ 2NaCl. ಅಂತರುಷ್ಣಕ ಕ್ರಿಯೆ ಹಾಗೂ ಬಹಿರುಷ್ಣಕ ಕ್ರಿಯೆಗಳ ನಡುವಿನ ವ್ಯತ್ಯಾಸ ಬರೆಯಿರಿ ಅಂತಕ್ಕಂಥದ್ದು ನೋಡ್ರಿ. ಅಂತರುಷ್ಣಕ ಕ್ರಿಯೆ, ಬಹಿರುಷ್ಣಕ ಕ್ರಿಯೆ ಅಂದ್ರೆ ಉಷ್ಣ ಪಡೆದುಕೊಳ್ಳುವ ಕ್ರಿಯೆ, ಉಷ್ಣ ಕಳೆದುಕೊಳ್ಳುವ ಕ್ರಿಯೆ. AgCl Ag ಪ್ಲಸ್ Cl2 CH4O2 CO2 ಪ್ಲಸ್ 2H2O. ಇದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ. ನೀರಿನ ವಿದ್ಯುತ್ ವಿಭಜನೆ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ರೆ ಇದು ಬರ್ಕೋರಿ. ಹೌದಾ? ಓಕೆ, ಚಿತ್ರದ ಪಾರ್ಟ್ಗಳು ನೋಡ್ಕೊರಿ. ನೆಕ್ಸ್ಟ್ ಏನಪ್ಪ ಅಂದರೆ ಅಧ್ಯಾಯ 2 ನೋಡ್ರಿ, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಹೌದಾ? ಇಲ್ಲಿ ಆಮ್ಲದ pH ಮೌಲ್ಯದ ವ್ಯಾಪ್ತಿ ಎಷ್ಟಪ್ಪ ಅಂದರೆ 0 to 7 mP. ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ ಏನಾಗ್ತದೆ ಅಂದರೆ ಆಮ್ಲೀಯತೆಯೂ ಕೂಡ ಹೆಚ್ಚಾಗ್ತದೆ. ಸತ್ವಿಗೆ ಸಾರಯುಕ್ತ ಸಲ್ಫರಿಕ್ ಆಮ್ಲ ಬೆರೆಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಕೇಳಿದ್ರೆ ಹೈಡ್ರೋಜನ್ ಅನಿಲ. ಆಮ್ಲವನ್ನು ಲೋಹಕ್ಕೆ ಬೆರೆಸಿದಾಗ ದೊರೆಯುವ ಉಷ್ಣ ಯಾವುದಪ್ಪ ಅಂತ ಕೇಳಿದ್ರೆ ಲವಣ ಹೈಡ್ರೋಜನ್ ಅನಿಲ. ಸೋಡಿಯಂ ಜಿಂಕೇಟ್ನ ಅಣುಸೂತ್ರ ಕೇಳಿದ್ರೆ NaZnO3. ಸುಣ್ಣದ ತಿಳ್ನೀರಿನ ಅಣುಸೂತ್ರ ಕೇಳಿದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ತಟಸ್ಥೀಕರಣವನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ HCl ಪ್ಲಸ್ NaOH. ಏನು ಫಾರ್ಮೇಷನ್ ಅಂತಪ್ಪ? ಸೋಡಿಯಂ ಕ್ಲೋರೈಡ್ NaCl ಪ್ಲಸ್ H2O. ತಾಮ್ರದ ಆಕ್ಸೈಡ್ ದ್ರಾವಣಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬೆರೆಸಿದಾಗ ಅದರ ಬಣ್ಣ ನೀಲಿ ಹಸಿರು ಆಗಲು ಕಾರಣ ಏನಪ್ಪ ಅಂತಂದರೆ ತಾಮ್ರದ ಕ್ಲೋರೈಡ್ ಕಾರಣ ಇದಕ್ಕೆ. ಹೌದಾ? ಸೋಡಿಯಂ ಹೈಡ್ರಾಕ್ಸೈಡನ್ನು ನೀರಿಗೆ ಬೆರೆಸಿದಾಗ ದೊರೆಯುವ ಉತ್ಪನ್ನಗಳು ಯಾವಪ್ಪ ಅಂತ ಕೇಳಿದ್ರೆ ಸೋಡಿಯಂ ಆ್ಯಂಡ್ ಹೈಡ್ರಾಕ್ಸೈಡ್. ಆಮ್ಲಕ್ಕೆ ನೀರನ್ನು ಬೆರೆಸದೆ ನೀರಿಗೆ ಆಮ್ಲವನ್ನು ಬೆರೆಸಬೇಕು, ಏಕೆಂದರೆ ಅದು ಏನಾಗಿರ್ತಪ್ಪ ಅಂತಂದರೆ ಅದು ಬಹಿರುಷ್ಣಕ ಕ್ರಿಯೆ ಹಾಗೂ ಸ್ಫೋಟಗೊಳ್ಳುವ ಸಂಭವ ಇರುತ್ತದೆ. ಜಠರದಲ್ಲಿ ಉತ್ಪತ್ತಿಯಾಗುವ ಆಮ್ಲ ಯಾವುದಪ್ಪ ಅಂತಂದರೆ ಹೈಡ್ರೋಕ್ಲೋರಿಕ್ ಆಮ್ಲ. ಜಠರದ ಅಧಿಕ ಆಮ್ಲೀಯತೆ ಶಮನಗೊಳಿಸಲು ಆಮ್ಲಶಾಮಕವಾಗಿ ಬಳಸಲಾಗುವ ಸೌಮ್ಯ ಪ್ರತ್ಯಾಮ್ಲ ಯಾವುದಪ್ಪ ಅಂದರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ತುರ್ಕೆ ಗಿಡದಲ್ಲಿ ಕಂಡುಬರುವ ಆಮ್ಲ ಯಾವುದು ಕೇಳಿದ್ರೆ ಮೆಥನೋಯಿಕ್ ಆಮ್ಲ. ಹಲ್ಲುಜ್ಜಲು ಟೂತ್ಪೇಸ್ಟ್ ಬಳಸಲು ಕಾರಣ ಅದೊಂದು ಏನಪ್ಪ ಅಂದರೆ ಪ್ರತ್ಯಾಮ್ಲ. ಬ್ರೈನ್ ದ್ರಾವಣವೆಂದರೇನು? ಸೋಡಿಯಂ ಕ್ಲೋರೈಡ್ ಒಂದು ಬ್ರೈನ್ ದ್ರಾವಣ. ಕೃತಕ ಬೆಣ್ಣೆ ತಯಾರಿಕೆಯಲ್ಲಿ ಬಳಸಲಾದ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯ ಉತ್ಪನ್ನ ಯಾವುದಪ್ಪ ಅಂದರೆ ವಾಷಿಂಗ್. ನೋಡ್ರಿ, ಇದ್ರಾಗ ಯಾವುದಪ್ಪ ಅಂದರೆ ಹೈಡ್ರೋಜನ್ ಅನಿಲ. ನೆಕ್ಸ್ಟ್ ಗಾಜಿನ ತಯಾರಿಕೆಯಲ್ಲಿ ಕಚ್ಚಾ ಪದಾರ್ಥವಾಗಿ ಬಳಸಲಾಗುವ ಲವಣ ಯಾವುದಪ್ಪ ಅಂದರೆ ವಾಷಿಂಗ್ ಸೋಡಾ. ಗಾಜಿನ ತಯಾರಿಕೆ ಕಚ್ಚಾ ವಸ್ತುವಾಗಿ ಬಳಸ್ತಕ್ಕಂಥದ್ದು ಯಾವುದಪ್ಪ ಅಂದರೆ ವಾಷಿಂಗ್ ಸೋಡಾ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಹೆಸರು ಏನಪ್ಪ ಅಂದರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೇಮಿ ಹೈಡ್ರೇಟ್. ಕ್ಯಾಲ್ಸಿಯಂ ಸಲ್ಫೇಟ್ ಹೇಮಿ
ಹೈಡ್ರೇಟ್. ನೀಲಿ ಬಣ್ಣದ ತಾಮ್ರದ ಲೈಟನ್ನು ಕಾಯಿಸಿದಾಗ ಬಿಳಿ ಬಣ್ಣಕ್ಕೆ ಬದಲಾಗಲು ಕಾರಣ ಏನಪ್ಪ ಅಂದರೆ ನೀರನ್ನು ಕಳೆದುಕೊಳ್ಳುವುದರಿಂದ. ಹಲ್ಲಿನ ಸವೆತಕ್ಕೆ ಕಾರಣ ಯಾವುದಪ್ಪ ಅಂದರೆ ಬಾಯಲ್ಲಿ ಉತ್ಪತ್ತಿಯಾಗುವ ಆಮ್ಲದಿಂದ ಏನಾಗ್ತಂದರೆ ಹಲ್ಲಿನ ಸವೆತ ಆಗ್ತದೆ. ನೆಕ್ಸ್ಟ್ ಏನಪ್ಪ ಅಂದರೆ ಲಿಟ್ಮಸ್ ಕಾಗದದಿಂದ ಆಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ ಅಂತ ಕೇಳಿದ್ರೆ, ಆಮ್ಲದಲ್ಲಿ ಅದ್ದಿದ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಆಮ್ಲದಲ್ಲಿ ಅದ್ದಿದ ಕೆಂಪು ಲಿಟ್ಮಸ್ ಬಣ್ಣ ಬದಲಾಗುವುದಿಲ್ಲ. ಆಮ್ಲ ಎಂದರೆ ಏನಪ್ಪ ಅಂದರೆ 0 ಇಂದ 7ರವರೆಗಿನ pH ಮೌಲ್ಯವ್ಯಾಪ್ತಿಯ ದ್ರಾವಣಕ್ಕೆ ಆಮ್ಲ ಎನ್ನುವರು. ಪ್ರತ್ಯಾಮ್ಲದೊಂದಿಗೆ ಲೋಹದ ವರ್ತನೆಯ ಒಂದು ರಾಸಾಯನಿಕ ಸಮೀಕರಣ ಬರೆಯಿರಿಪ್ಪ ಅಂದರೆ 2NaOH ಪ್ಲಸ್ Zn Na2 ZnO2 ಪ್ಲಸ್ H2. ಸುಣ್ಣದ ತಿಳಿ ನೀರಿಗೆ ಗಾಳಿ ಊದಿದಾಗ ಉಂಟಾಗುವ ಪ್ರಕ್ಷೇಪ ಯಾವುದಪ್ಪ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಆಮ್ಲಗಳು ಲೋಹದ ಕಾರ್ಬೊನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೊನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್. ಆಮ್ಲದೊಂದಿಗೆ ಕಾರ್ಬೊನೇಟ್ ಮತ್ತು ಹೈಡ್ರೋಜನ್ ಕಾರ್ಬೊನೇಟ್ಗಳು ವರ್ತಿಸಿದಾಗ ಉತ್ಪತ್ತಿಯಾಗುವ ಉತ್ಪನ್ನಗಳು ಯಾವಪ್ಪ ಅಂದರೆ ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಲೋಹದ ಆಕ್ಸೈಡನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ ಎನ್ನುವರು ಏಕೆ? ಲೋಹದ ಆಕ್ಸೈಡ್ ಪ್ರತ್ಯಾಮ್ಲದಂತೆ ಆಮ್ಲದೊಂದಿಗೆ ಬೆರೆತು ಲವಣ ಮತ್ತು ನೀರು ಉಂಟು ಮಾಡುವುದರಿಂದ ಅದನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ ಎನ್ನುವರು. ಅಲೋಹೀಯ ಆಕ್ಸೈಡನ್ನು ಆಮ್ಲೀಯ ಆಕ್ಸೈಡ್ ಎನ್ನುವರು ಏಕೆ? ಅಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲದೊಂದಿಗೆ ಆಮ್ಲದಂತೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ. ಓಕೆ. ಕ್ಷಾರಗಳೆಂದರೆ ನೀರಿನಲ್ಲಿ ಕರಗುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳೆನ್ನುವರು. ಆಮ್ಲವು ನೀರಿನಲ್ಲಿ ಕರಗಿದಾಗ ಉಂಟಾಗುವ ಆಯಾನ ಯಾವುದಂದರೆ ಹೈಡ್ರೋನಿಯಂ ಆಯಾನ. ಒಂದು ದ್ರಾವಣದಲ್ಲಿ ಹೈಡ್ರಾಕ್ಸೈಡ್ ಆಯನಗಳ ಸಂಖ್ಯೆ 30 ಪ್ರಶ್ನೆ ನೋಡ್ರಿ. ಆಮ್ಲವು ನೀರಿನಲ್ಲಿ ಕರಗಿದಾಗ ಉಂಟಾಗುವ ಆಯನ ಯಾವುದಪ್ಪ ಅಂದರೆ ಹೈಡ್ರೋನಿಯಂ ಆಯಾನ. ಒಂದು ದ್ರಾವಣದಲ್ಲಿ ಹೈಡ್ರಾಕ್ಸೈಡ್ ಆಯನಗಳ ಸಂಖ್ಯೆ ಹೆಚ್ಚಂತೆ ಏನಾಗುತ್ತದೆ ಅಂದರೆ ಆ ದ್ರಾವಣದ ಪ್ರತ್ಯಾಮ್ಲೀಯತೆ ಹೆಚ್ಚುತ್ತದೆ ಅಥವಾ pH ಮೌಲ್ಯ ಹೆಚ್ಚುತ್ತದೆ. ಆಮ್ಲ ಮಳೆಯ pH ಮೌಲ್ಯ ಎಷ್ಟು? 5.5ಕ್ಕಿಂತ ಕಡಿಮೆ. ಚೆಲುವೆ ಪುಡಿಯ ರಾಸಾಯನಿಕ ಹೆಸರೇನು? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಚೆಲುವೆ ಪುಡಿ ತಯಾರಿಕೆ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತಂದರೆ CaOH2 ಪ್ಲಸ್ Cl2 CaOCl2 ಪ್ಲಸ್ H2O. ಬೇಕಿಂಗ್ ಪುಡಿ ಎಂದರೇನು? ಅಡುಗೆ ಸೋಡಾ ಹಾಗೂ ಟಾರ್ಟರಿಕ್ ಆಮ್ಲಗಳ ಖಾದ್ಯ ಮಿಶ್ರಣವನ್ನು ಬೇಕಿಂಗ್ ಪುಡಿ ಎನ್ನುವರು. ನೆಕ್ಸ್ಟ್ ಏನಪ್ಪ ಅಂತಂದರೆ ಅಡುಗೆ ಸೋಡಾ ಹಾಗೂ ಟಾರ್ಟರಿಕ್ ಆಮ್ಲಗಳ ಮಿಶ್ರಣವನ್ನು ಬೇಕಿಂಗ್ ಪುಡಿ ಅಂತ ಕರಿತೀವಿ. ವಾಷಿಂಗ್ ಸೋಡಾದ ಅಣುಸೂತ್ರ ಹಾಗೂ ರಾಸಾಯನಿಕ ಹೆಸರು ತಿಳಿಸಿ. NaHCO3 ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. 37ನೇ ಪ್ರಶ್ನೆ ನೋಡ್ರಿ. ಬೆಂಕಿ ಆರಿಸುವ ಉಪಕರಣಗಳಲ್ಲಿ ಆಮ್ಲಶಾಮಕವಾಗಿ ಬಳಸಲಾಗುವ ಲವಣ ಯಾವುದಪ್ಪ ಅಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಬೆಂಕಿ ಆರಿಸ್ತಕ್ಕಂಥ ಉಪಕರಣಗಳಲ್ಲಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಬ್ರೆಡ್ ಹಿಟ್ಟಿಗೆ ಅಡುಗೆ ಸೋಡಾ ಬೆರೆಸಿದಾಗ ಅದು ಉಬ್ಬುತ್ತದೆ ಏಕೆ ಅಂದರೆ ಬೇಕಿಂಗ್ ಸೋಡಾ ನೀರಿನೊಂದಿಗೆ ಬೆರೆತು ಕಾರ್ಬನ್ ಡೈಆಕ್ಸೈಡ್ ಎನ್ನೆಲ್ಲ ಉತ್ಪತ್ತಿ ಮಾಡುತ್ತದೆ, ಅದಕ್ಕೆ ಬ್ರೆಡ್ ಉಬ್ಬುತ್ತದೆ ಅಂತ ಹೇಳಬೇಕು. ನೆಕ್ಸ್ಟ್ ಆಮ್ಲ ಮತ್ತು ಪ್ರತ್ಯಾಮ್ಲ ನಡುವಿನ ವ್ಯತ್ಯಾಸ ಬರೆಯಿರಿ ಅಂತ ಕೇಳಿದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲ ಯಾವ ರೀತಿಯಾಗಿರ್ತದೆ ನೋಡ್ರಿ. ಆಮ್ಲ ಪ್ರತ್ಯಾಮ್ಲ ವ್ಯತ್ಯಾಸ ಅಂದರೆ ಆಮ್ಲ ಈ ಕಡೆ ಪ್ರತ್ಯಾಮ್ಲ ಮಾಡ್ಕೊರಿ. ಹುಳಿ ರುಚಿ ಹೊಂದಿರ್ತಾವೆ, ಇವು ಕಹಿ ರುಚಿ ಹೊಂದಿರ್ತಾವೆ. pH ಮೌಲ್ಯ ವ್ಯಾಪ್ತಿ 0 ಇಂದ 7 ಇರ್ತದೆ. pH ಮೌಲ್ಯ ಇದು 7 ರಿಂದ 14 ಇರ್ತದೆ. ಹೈಡ್ರೋಜನ್ ಆಯನ ಹೆಚ್ಚಿರ್ತದೆ, ಹೈಡ್ರಾಕ್ಸೈಡ್ ಆಯನ ಹೆಚ್ಚಿರುತ್ತವೆ. ನೀಲಿ ಲಿಟ್ಮಸ್ ಕೆಂಪಾಗ್ತದೆ, ಇದು ಕೆಂಪು ಲಿಟ್ಮಸ್ ನೀಲಿ ಆಗುತ್ತದೆ. ಉದಾಹರಣೆ ಕೇಳಿದ್ರೆ HCl NaOH ಬರೀರಿ. ಓಕೆನಾ. ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾದ ಕ್ಲೋರಿನ್ ಅನಿಲದ ಉಪಯೋಗ ಬರೆಯಿರಿ ಅಂತ ಕೇಳ್ತಾರೆ. ನೀರಿನ ಶುದ್ಧೀಕರಣ, PVC ತಯಾರಿಕೆ, ಸೋಂಕುನಾಶಕ, CFC ತಯಾರಿಕೆ, ಕೀಟನಾಶಕ ತಯಾರಿಕೆ, ಇವೆಲ್ಲಪ್ಪ ಅಂದರೆ ಕ್ಲೋರ್ ಆಲ್ಕಲಿ ಉತ್ಪತ್ತಿ ಕ್ಲೋರಿನ್ ಅನಿಲದ ಉಪಯೋಗ. ಸೋಡಿಯಂ ಹೈಡ್ರಾಕ್ಸೈಡ್ನ 2 ಉಪಯೋಗ ಬರೆಯಿರಿ ಅಂತ ಕೇಳ್ತಾರೆ. ಲೋಹಗಳ ಜಿಡ್ಡು ನಿವಾರಣೆ, ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆ, ಕಾಗದ ಮತ್ತು ಕೃತಕ ನೂಲುಗಳ ತಯಾರಿಕೆ. ವಾಷಿಂಗ್ ಸೋಡಾದ 3 ಉಪಯೋಗ ಬರೆಯಿರಿ ಅಂತಂದರೆ ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಬಳಸುವರು. ಬೋರಾಕ್ಸ್ ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಬಳಸುವರು. ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಉಪಯೋಗಿಸುವರು. ನೀರಿನ ಶಾಶ್ವತ ಗೊಡಸುತನ ನಿವಾರಣೆಗೆ ಬಳಸುವರು. ಚೆಲುವೆ ಪುಡಿಯ 3 ಉಪಯೋಗಗಳನ್ನು ಪಟ್ಟಿ ಮಾಡಿರಿ ಅಂತಂದರೆ ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರನ್ನು ಚೆಲುವೆ ಮಾಡಲು. 2ನೇದು ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಚೆಲುವೆ ಮಾಡಲು. ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಯನ್ನು ಚೆಲುವೆ ಮಾಡಲು. ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು. ಇಷ್ಟು ಉಪಯೋಗ ಚೆಲುವೆ ಪುಡಿ ಉಪಯೋಗಗಳು. ಉಪಯೋಗ ಫಿಕ್ಸ್ ಕೇಳ್ತಾರೆ, ಪರ್ಫೆಕ್ಟಾಗಿ ಆಗಿ. ಓಕೆನಾ. ಜಿಪ್ಸಮ್ ತಯಾರಿಕೆ ರಾಸಾಯನಿಕ ಸಮೀಕರಣ ಬರೆದು 2 ಉಪಯೋಗ ತಿಳಿಸಿ. ಹೌದಾ. ಎಲ್ಲೆಲ್ಲಪ್ಪ ಅಂದರೆ ಆಟಿಕೆಗಳ ತಯಾರಿಕೆ, ಅಲಂಕಾರಿಕ ವಸ್ತು ತಯಾರಿಕೆ, ನುಣುಪಾದ ಮೇಲ್ಮೈ ನಿರ್ಮಿಸಲು ಜಿಪ್ಸಮ್ ಬಳಸ್ತಾರೆ. ಹೌದಾ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಅಂದವಾದ ಚಿತ್ರ ಬರೆದು ಭಾಗಗಳನ್ನ ಗುರುತಿಸಿ. ಆಲ್ರೆಡಿ ಚಿತ್ರ ಬಿಟ್ಟಿನಿ, ನೆಕ್ಸ್ಟ್ ನೋಡಿರಿ. ಈ ಡಯಾಗ್ರಾಮ್ ಕೂಡ ಪ್ರಾಕ್ಟೀಸ್ ಮಾಡಿರಿ. ಓಕೆನಾ.
ನೆಕ್ಸ್ಟ್ ಏನಪ್ಪ ಅಂದರೆ ಅಧ್ಯಾಯ 3 ಲೋಹಗಳು ಮತ್ತು ಅಲೋಹಗಳು ನೋಡ್ರಿ. ಲೋಹಗಳು ಮತ್ತು ಅಲೋಹಗಳು. ಅತಿ ಹೆಚ್ಚು ತನ್ಯ ಗುಣ ಹೊಂದಿರುವ ಲೋಹ ಯಾವುದಪ್ಪ ಅಂದರೆ ಚಿನ್ನ. ಅತಿ ಹೆಚ್ಚು ಕುಟ್ಯ ಗುಣ ಹೊಂದಿರುವ ಲೋಹಗಳು ಯಾವಪ್ಪ ಅಂದರೆ ಎ ಮತ್ತು ಸಿ ಎರಡು. ಎ ನೋಡ್ರಿ ಚಿನ್ನ ಮತ್ತು ಬೆಳ್ಳಿ. ಉಷ್ಣದ ಅತ್ಯುತ್ತಮ ವಾಹಕಗಳು ಯಾವಪ್ಪ ಅಂತಂದರೆ ಬಿ ಮತ್ತು ಸಿ. ಬಿ ಯಾವುದಪ್ಪ ಅಂದರೆ ತಾಮ್ರ ಬೆಳ್ಳಿ. ಉಷ್ಣದ ದುರ್ಬಲ ವಾಹಕಗಳು ಯಾವಪ್ಪ ಅಂದರೆ ಎ ಮತ್ತು ಬಿ ಎರಡು ನೋಡ್ರಿ. ಎ ಮತ್ತು ಬಿ ಈ ಸೀಸ ಮತ್ತು ಪಾದರಸ. ನೆಕ್ಸ್ಟ್ ವಿದ್ಯುತ್ ತಂತಿಯ ಮೇಲಿನ ಹೊದಿಕೆ ಪ್ಲಾಸ್ಟಿಕ್ ಅಥವಾ ರಬ್ಬರ್ನಿಂದ ಮಾಡಲ್ಪಟ್ಟಿರುತ್ತದೆ, ಏಕೆಂದರೆ ಅವು ವಾಹಕ ಗುಣ ಹೊಂದಿರುವುದರಿಂದ. ಅವಾಹಕ ಗುಣ ಹೊಂದಿರುವುದರಿಂದ ಅದೇನಪ್ಪ ಅಂದರೆ ಪ್ಲಾಸ್ಟಿಕ್ಕಿಂದ ರಬ್ಬರ್ನಿಂದ ಮಾಡಲ್ಪಟ್ಟಿರ್ತದೆ. ಹೊಳೆಯುವ ಅಲೋಹ ಯಾವುದಪ್ಪ ಅಂತಂದರೆ ಅಯೋಡಿನ್. ಹೊಳೆಯುವ ಅಲೋಹ ಅದ, ಇದು ಲೋಹ ಅಲ್ಲ. ಹೊಳೆಯುವ ಅಲೋಹ ಯಾವಪ್ಪ ಅಂದರೆ ಅಯೋಡಿನ್. ಕ್ಷಾರೀಯ ಲೋಹಗಳ ಗುಂಪು ಯಾವಪ್ಪ ಅಂತಂದರೆ ನೋಡ್ರಿ ಆನ್ಸರ್ ಸೋಡಿಯಂ, ಲಿಥಿಯಂ, ಪೊಟ್ಯಾಷಿಯಂ. ಇದೊಂದು ಇಂಗಾಲದ ಕಠಿಣ ಗುಣವುಳ್ಳ ಬಹುರೂಪ ಯಾವುದಪ್ಪ ಅಂದರೆ ವಜ್ರ. ಅತಿ ಕಡಿಮೆ ಕರಗುವ ಬಿಂದು ಹೊಂದಿರುವ ಲೋಹಗಳು ಯಾವಪ್ಪ ಅಂತಂದರೆ ಗ್ಯಾಲಿಯಂ ಮತ್ತು ಸೀಸಿಯಂ. ಲೋಹಗಳು ನೀರಿನಲ್ಲಿ ಕರಗಿದಾಗ ಉಂಟು ಮಾಡುವ ಉತ್ಪನ್ನ ಯಾವುದಪ್ಪ ಅಂದರೆ ಎ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು. ಲೋಹಗಳು ನೀರಿನಲ್ಲಿ ಕರಗಿದಾಗ ಉಂಟು ಮಾಡುವ ಉತ್ಪನ್ನ ಯಾವುದಪ್ಪ ಅಂದರೆ ಆಮ್ಲೀಯ ಆಕ್ಸೈಡ್ಗಳು. ಇವುಗಳಲ್ಲಿ ಉಭಯವರ್ತಿ ಆಕ್ಸೈಡ್ ಯಾವುದಪ್ಪ ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್. ಲೋಹಗಳು ಆಮ್ಲಜನಕದೊಂದಿಗೆ ಬೆರೆತು ಉಂಟು ಮಾಡುವ ಉತ್ಪನ್ನ ಯಾವುದಪ್ಪ ಅಂತಂದರೆ ಲೋಹೀಯ ಆಕ್ಸೈಡ್. ಹಬೆಯೊಂದಿಗೆ ವರ್ತಿಸುವ ಲೋಹಗಳು ಯಾವಪ್ಪ ಅಂದರೆ ಮೇಲಿನ 3 ಕಬ್ಬಿಣ, ಅಲ್ಯೂಮಿನಿಯಂ, ಸತು. ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಕಾರಣ ಕ್ಯಾಲ್ಸಿಯಂ ನೀರಿನೊಂದಿಗೆ ಬೆರೆತು ಏನಾಗ್ತಪ್ಪ ಅಂದರೆ ಹೈಡ್ರೋಜನ್ ಉತ್ಪತ್ತಿ ಮಾಡುವುದರಿಂದ. ತಣ್ಣೀರಿನೊಂದಿಗೆ ವರ್ತಿಸಿ ಉಷ್ಣ ಬಿಡುಗಡೆ ಮಾಡುವ ಲೋಹಗಳು ಯಾವಪ್ಪ ಅಂತಂದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಬಿಸಿ ನೀರಿನೊಂದಿಗೆ ವರ್ತಿಸುವ ಲೋಹಗಳು ಯಾವಪ್ಪ ಅಂತಂದರೆ ಮೆಗ್ನೀಷಿಯಂ. ಅತ್ಯಂತ ಪ್ರಬಲ ಉತ್ಕರ್ಷಕ ಯಾವುದಪ್ಪ ಅಂದರೆ HNO3. ಅತಿ ಹೆಚ್ಚು ಕ್ರಿಯಾಶೀಲ ಲೋಹಗಳು ಯಾವಪ್ಪ ಅಂತಂದರೆ ಎ ಮತ್ತು ಸಿ ಎರಡು ನೋಡ್ರಿ. ಸೋಡಿಯಂ, ಸಿ ಯಾವುದು ಪೊಟ್ಯಾಷಿಯಂ. ರಾಸಾಯನಿಕವಾಗಿ ಅತಿ ಕಡಿಮೆ ಕ್ರಿಯಾಶೀಲ ಲೋಹಗಳು ಯಾವಪ್ಪ ಅಂತಂದರೆ ಎ, ಬಿ ಮತ್ತು ಸಿ 3. ಪಾದರಸ, ಚಿನ್ನ, ಬೆಳ್ಳಿ. ಲೋಹ ಮತ್ತು ಅಲೋಹಗಳ ನಡುವಿನ ವರ್ತನೆ ಸೂಚಿಸುವ ಸಮೀಕರಣ ಯಾವಪ್ಪ ಅಂದರೆ NaCl2 NaCl. ಮುಕ್ತ ರೂಪದಲ್ಲಿ ದೊರೆಯುವ ಲೋಹಗಳು ಯಾವಪ್ಪ ಅಂತಂದರೆ ಚಿನ್ನ, ಬೆಳ್ಳಿ, ಪ್ಲಾಟಿನಂ, ತಾಮ್ರ. ಪಾದರಸದ ಅದುರಿನ ಹೆಸರು ಮತ್ತು ಅಣುಸೂತ್ರ ಯಾವುದಪ್ಪ ಅಂದರೆ ಚಿನ್ನಾಬಾರ್. ಸಿನ್ನಾಬಾರ್ HgS ನೋಡ್ರಿ. ಸಿನ್ನಾಬಾರ್ ಅಂತ ಕರೀತಾರೆ ಅದಕ್ಕೆ. ತಾಮ್ರದ ಶುದ್ಧೀಕರಣದಲ್ಲಿ ಬಳಸಲಾಗುವ ವಿದ್ಯುತ್ ದ್ವಿಭಾಜ್ಯ ದ್ರಾವಣ ಕಾಪರ್ ಸಲ್ಫೇಟ್. ರೈಲು ಹಳಿಗಳನ್ನು ಬೆಸೆಯಲು ಬಳಸುವ ರಾಸಾಯನಿಕ ಕ್ರಿಯೆ ಯಾವುದಪ್ಪ ಅಂದರೆ ಥರ್ಮೈಟ್ ಕ್ರಿಯೆ ಅಂತ ಕರಿತೀವಿ. ಕ್ಷಾರೀಯ ಲೋಹಗಳು ಎಂದರೆಂದರೆ ನೀರಿನೊಂದಿಗೆ ವರ್ತಿಸಿ ಕ್ಷಾರಗಳನ್ನು ಉತ್ಪತ್ತಿ ಮಾಡುವ ಲೋಹಗಳಿಗೆ ಕ್ಷಾರೀಯ ಲೋಹಗಳು ಎನ್ನುವರು. ಬಹುರೂಪ ಎಂದರೇನು? ಧಾತು ಒಂದು ನಿಸರ್ಗದಲ್ಲಿ ಒಂದಕ್ಕಿಂತ ಹೆಚ್ಚು ರೂಪದಲ್ಲಿ ದೊರೆಯುವ ವಿದ್ಯಮಾನವನ್ನು ಬಹುರೂಪ ಎನ್ನುವರು. ವಿದ್ಯುತ್ ವಾಹಕ ಕಾರ್ಬನ್ನ ಬಹುರೂಪ ಅಥವಾ ಲೋಹ ಯಾವುದು ಅಂತ ಕೇಳಿದ್ರೆ ಗ್ರಾಫೈಟ್. ಕೊಠಡಿ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ಲೋಹ ಯಾವುದು? ಪಾದರಸ. ಶಾಬ್ದಾನ ಎಂದರೇನು? ಒಂದು ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದ ಉಂಟು ಮಾಡುವ ಲೋಹಗಳ ಗುಣ. ಉಭಯವರ್ತಿ ಆಕ್ಸೈಡ್ ಎಂದರೇನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಲೋಹೀಯ ಆಕ್ಸೈಡ್ಗಳಿಗೆ ಉಭಯವರ್ತಿ ಆಕ್ಸೈಡ್ಗಳು ಎನ್ನುವರು. ಕ್ಷಾರೀಯ ಲೋಹಗಳ ಒಂದು ಗುಣ ಬರೆಯರೆಂದರೆ ಇವು ತುಂಬ ಮೃದುವಾಗಿದ್ದು ಚಾಕುವಿಂದ ಅಥವಾ ಕತ್ತರಿಯಿಂದ ಕತ್ತರಿಸಬಹುದು. ಧನಾಗ್ರ ಮಡ್ಡಿ ಎಂದರೇನು? ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ವಿಲೀನವಾಗದೇ ಇರುವ ಕಶ್ಮಲಗಳು ಧನಾಗ್ರದ ಕೆಳಭಾಗದಲ್ಲಿ ಸಂಗ್ರಹಗೊಳ್ಳುತ್ತವೆಗಳನ್ನು ಧನಾಗ್ರದ ಮಡ್ಡಿ ಎನ್ನುವರು. ಗ್ಯಾಲ್ವನೀಕರಣ ಎಂದರೇನು? ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತುವಿನ ತೆಳುವಾದ ಲೇಪನ ಮಾಡುವ ವಿಧಾನಕ್ಕೆ ಗ್ಯಾಲ್ವನೀಕರಣ ಎನ್ನುವರು. ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆಯ ಚುಕ್ಕಿ ರಚನೆ ಬರೆಯಿರಿ. ಸೋಡಿಯಂದು ನೋಡ್ರಿ NaCl ಈ ಕಡೆ ಬರ್ಕೋರಿ. ಈ ಥರ Na ಬರ್ದು Cl ಇದು ಚುಕ್ಕಿ ರಚನೆ ಕೇಳ್ತಾರೆ. ಓಕೆನಾ? ಪ್ರಾಕ್ಟೀಸ್ ಮಾಡ್ಕೋರಿ. ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಿಕೆಯ ಚುಕ್ಕಿ ರಚನೆ ಮೆಗ್ನೀಷಿಯಮ್ ನೋಡ್ರಿ. Mg ಬರ್ರಿ, Cl ಎರಡು ಬರ್ತಾವೆ. ಇಲ್ಲಿ Cl2 ಅಂತ ನೋಡ್ರಿ. ಇಲ್ಲಿ ಈ ಥರ Mg+2 ಅಂತ ಬರ್ಕೋಬೇಕು. ಇದು ಚುಕ್ಕಿ ರಚನೆ. ಕ್ಲಿಯರ್ ಆಗಿಲ್ಲ ಬುಕ್ನಲ್ಲಿ ನೋಡ್ಕೊರಿ ಇದು. ಹೌದಾ? ಮಿಶ್ರ ಲೋಹ ಎಂದರೆ ಒಂದು ಉದಾಹರಣೆ ಕೊಡಿ ಅಂತ ಕೇಳ್ಯಾರ. 2 ಅಥವಾ 2ಕ್ಕಿಂತ ಹೆಚ್ಚು ಲೋಹಗಳಿಂದಾದ ಸಮರೂಪ ಮಿಶ್ರಣ ಮಿಶ್ರ ಲೋಹ ಎನ್ನುವರು. ಉದಾಹರಣೆ ಕಂಚು, ಬೆಸುಗೆ ಲೋಹ, ಕಲೆರಹಿತ ಉಕ್ಕು. ವಿದ್ಯುತ್ ತಂತಿಗಳನ್ನು ಬೆಸೆಯುವ ಫ್ಯೂಸ್ಗಳಲ್ಲಿ ಬಳಸುವ ಬೆಸುಗೆ ಲೋಹದಲ್ಲಿರುವ ಘಟಕ ಲೋಹಗಳು ಯಾವಪ್ಪ ಅಂದರೆ ಫ್ಯೂಸ್ಗಳಲ್ಲಿ ಬೆಸುಗೆ ಲೋಹ ಬಳಸುವರು ಏಕೆ? ಫ್ಯೂಸ್ನಲ್ಲಿರುವ ಘಟಕಗಳು ಸೀಸ, ತವರ. ಇದನ್ನು ಫ್ಯೂಸ್ನಲ್ಲಿ ಬಳಸುವರು ಏಕೆಂದರೆ ಕಡಿಮೆ ದ್ರವಣ ಬಿಂದು ಹೊಂದಿದೆ. ಸಿನ್ನಾಬಾರಿನಿಂದ ತಾಮ್ರವನ್ನು ಪಡೆಯುವ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. 2Hgs ಪ್ಲಸ್ ಆಕ್ಸಿಜನ್. 2HgO ಪ್ಲಸ್ 2SO2 ಬರೀಬೇಕಿದು. 2HgO ಹಾಕಿ ಮತ್ತು Hg ಆಕ್ಸಿಜನ್ ಆಗ್ತದೆ.
ತಾಮ್ರದ ಸಲ್ಫೈಡ್ನಿಂದ ತಾಮ್ರವನ್ನು ಪ್ರತ್ಯೇಕಿಸುವ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತಂದರೆ ಕಾಪರ್ ಸಲ್ಫೇಟ್ ಪ್ಲಸ್ ಆಕ್ಸಿಜನ್ ಕಾಪರ್ ಆಕ್ಸೈಡ್ ಸಲ್ಫೈಡ್ ಸಲ್ಫೈಡ್ ಕಾಪರ್ ಆಕ್ಸಿಜನ್ ನೋಡ್ರಿ ಆಕ್ಸಿಜನ್. ನೆಕ್ಸ್ಟ್ ಕಾಪರ್ ಸಲ್ಫೇಟ್ ಕಾಪರ್ ಪ್ಲಸ್ ಸಲ್ಫೇಟ್ ಡೈ ಆಕ್ಸೈಡ್ 2 ಇದ್ರೆ ಡೈ ನೋಡ್ರಿ. ಅಂದರೆ ತಾಮ್ರ ಸಲ್ಫೇಟ್ನಿಂದ ತಾಮ್ರವನ್ನು ಪ್ರತ್ಯೇಕ ಮಾಡ್ತಕ್ಕಂಥದ್ದು ಅದು. ಹುರಿಯುವಿಕೆ ಮತ್ತು ಕಾಸುವಿಕೆ ನಡುವಿನ ವ್ಯತ್ಯಾಸ ಬರೆಯಿರಿ. ಹುರಿಯುವಿಕೆ ಮತ್ತು ಕಾಸುವಿಕೆ ನಡುವಿನ ವ್ಯತ್ಯಾಸ ಏನಪ್ಪ ಅಂದರೆ ಸಲ್ಫೇಟ್ ಅದನ್ನು ಆಕ್ಸೈಡ್ನಾಗಿಸುವುದು, ಕಾರ್ಬೋನೇಟ್ ಅದನ್ನು ಆಕ್ಸೈಡ್ನಾಗಿಸುವುದು ಕಾಸುವಿಕೆ ಒಳಗೆ. ಅಧಿಕ ಪ್ರಮಾಣದ ಗಾಳಿ ಬೇಕು ಹುರಿಯುವಿಕೆ ಒಳಗೆ, ಕಾಸುವಿಕೆ ಒಳಗೆ ಕಡಿಮೆ ಪ್ರಮಾಣದ ಗಾಳಿ ಸಾಕಿದ್ರೆ ಸಾಕು. ಒಂದು ಎಕ್ಸಾಂಪಲ್ ನೋಡ್ಕೊರಿ. ಲೋಹ ಮತ್ತು ಅಲೋಹಗಳ ನಡುವಿನ 2 ಭೌತ ವ್ಯತ್ಯಾಸ ಬರೆಯಿರಿ. ಲೋಹಗಳು ಮತ್ತು ಅಲೋಹಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ ನೋಡ್ರಿ. ಲೋಹಗಳು ಹೊಳೆಯುತ್ತವ, ಅಲೋಹಗಳು ಹೊಳೆಯುವುದಿಲ್ಲ. ಕೊಠಡಿ ಉಷ್ಣತೆಯಲ್ಲಿ ಘನ ಸ್ಥಿತಿಯಲ್ಲಿ ಇರ್ತಾವೆ ಲೋಹಗಳು. ಲೋಹಗಳೇನಪ್ಪ ಕೊಠಡಿ ಉಷ್ಣತೆಯಲ್ಲಿ ಘನ ದ್ರವ ಹಾಗೂ ಅನಿಲ ಸ್ಥಿತಿಯಲ್ಲಿ ಇರ್ತಾವೆ. ಲೋಹಗಳು ವಿದ್ಯುತ್ನ ಉತ್ತಮ ವಾಹಕ, ಅಲೋಹಗಳೇನೋ ವಿದ್ಯುತ್ನ ದುರ್ಬಲ ವಾಹಕ ಆಗಿರ್ತವೆ. ಲೋಹ ಉಷ್ಣದ ಉತ್ತಮ ವಾಹಕ ಆದ್ರೆ ಅಲೋಹ ಉಷ್ಣದ ದುರ್ಬಲ ವಾಹಕ ಆಗಿರ್ತದೆ. ಇದು ತನ್ಯ ಗುಣವಂದರೆ ಇದು ತನ್ಯವಲ್ಲ, ಇದು ಕುಟ್ಯ ಗುಣವಂದರೆ ಇದು ಕುಟ್ಯವಲ್ಲ. ಲೋಹ ಆಕ್ಸೈಡ್ಗಳಿಗೆ ಹೆಚ್ಚು ಕ್ರಿಯಾಪಟು ಹೊಂದಿರುವ ಲೋಹಗಳನ್ನು ಬೆರೆಸುವುದರ ಮೂಲಕ ಆ ಸಂಯುಕ್ತದಲ್ಲಿನ ಲೋಹವನ್ನು ಬೇರ್ಪಡಿಸುವುದರೊಂದಿಗೆ ಹೆಚ್ಚು ಉಷ್ಣತೆಯನ್ನು ಬಿಡುಗಡೆ ಮಾಡುವ ಕ್ರಿಯೆಗೆ ಥರ್ಮೈಟ್ ಕ್ರಿಯೆ ಎನ್ನುವರು. ಅದಕ್ಕೊಂದು ಎಕ್ಸಾಂಪಲ್ ಅದ, ಎಕ್ಸಾಂಪಲ್ ನೆನ್ಪಿಟ್ಕೋರಿ. ಆಯನಿಕ ಸಂಯುಕ್ತಗಳನ್ನು ಪಟ್ಟಿ ಮಾಡಿ. ಆಯನಿಕ ಸಂಯುಕ್ತಗಳು ಯಾವಪ್ಪ ಅಂದರೆ ಇವು ಘನ ಸ್ಥಿತಿಯಲ್ಲಿ ಇರುತ್ತವೆ ಮತ್ತು ಕಠಿಣವಾಗಿರ್ತವೆ. ಇವುಗಳ ಕರಗುವ ಬಿಂದು ಮತ್ತು ಕುದಿ ಬಿಂದು ಹೆಚ್ಚು. ಇವು ನೀರಿನಲ್ಲಿ ವಿಲೀನವಾಗುತ್ತವೆ, ಆದರೆ ಸಾವಯವ ದ್ರಾವಕಗಳಲ್ಲಿ ಆಗುವುದಿಲ್ಲ. ಇವುಗಳ ಜಲೀಯ ದ್ರಾವಣದಲ್ಲಿ ವಿದ್ಯುತ್ ಹರಿಯುತ್ತದೆ, ಆದರೆ ಘನ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯುವುದಿಲ್ಲ. ತಾಮ್ರ ವಿದ್ಯುತ್ ವಿಭಜನೆ ಅಂದವಾದ ಚಿತ್ರ ರಚಿಸಿ ಭಾಗ ಗುರುತಿಸಿ. ತಾಮ್ರ ವಿದ್ಯುತ್ ವಿಭಜನೆ ಇಲ್ಲ ನೋಡಿ, ತಾಮ್ರದ ವಿದ್ಯುತ್ ವಿಭಜನೆ ಚಿತ್ರ. ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುತ್ತಿರುವ ಅಂದವಾದ ಚಿತ್ರ ಬರೆದು ಭಾಗ ಗುರುತಿಸಿ ಅಂತದ ನೋಡ್ರಿ. ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷೆ ಮಾಡ್ತಕ್ಕಂಥ ಚಿತ್ರ ಇದು. ಲೋಹದ ಮೇಲೆ ಹಬೆಯ ವರ್ತನೆ ಅಂದವಾದ ಚಿತ್ರ ಬರೆದು ಭಾಗ ಗುರುತಿಸಿ. ಹೌದಾ, ಲೋಹದ ಮೇಲೆ ಹಬೆಯ ವರ್ತನೆ ಅಂದವಾದ ಚಿತ್ರ ಇದು. ಓಕೆ, ಇಷ್ಟಾಗಿತ್ತು ಇವತ್ತಿಂದ ವಿಡಿಯೋದಲ್ಲಿ. ಮತ್ತೆ ಜೀವಶಾಸ್ತ್ರದ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ, ಎಲ್ಲ ಅಧ್ಯಾಯ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ ಅವ ಇವು. ಓಕೆ, ಜೀವಶಾಸ್ತ್ರನೂ ಕೂಡ ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥ ಚಿತ್ರಗಳು ಮತ್ತು ಆನ್ಸರ್ಸ್ಗಳು. ಓಕೆನಾ, ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.